ಹಲೋ ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಆಗ್ರಾದಲ್ಲಿದ್ದೀನಿ. ಆಗ್ರಾದ ತಾಜ್ ಮಹಲ್ ಬಳಿ ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿರುವಂಥ ಆಗ್ರಾ ಒನ್ ಆಫ್ ದ 7 ವಂಡರ್ ಆಫ್ ದ ವರ್ಲ್ಡ್. ಸೊ ಇವತ್ತು ಆಗ್ರಾದ ತಾಜ್ ಮಹಲ್ಗೆ ಹೊರಟಿದ್ದೀನಿ. ಸೊ ಸ್ನೇಹಿತರೆ, ಇವಾಗ ನಾನು ತಾಜ್ ಮಹಲ್ನ ವೆಸ್ಟ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ. ಸೊ ಒಳಗಡೆ ಹೋಗೋಣ. ತಾಜ್ ಮಹಲ್ ಯಾವ ಥರ ಇದೆ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಪಿಕ್ಚರ್ಸಲ್ಲಿ ಅಲ್ಲೆಲ್ಲ ನೋಡಿದ್ದೀವಿ. ಸೊ ನಾನು ಇವಾಗ ಅದನ್ನು ಡೈರೆಕ್ಟಾಗಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ತಾಜ್ ಮಹಲ್ ಯಾವ ಥರ ಕಾಣಿಸುತ್ತೆ ಹತ್ರದಿಂದ ನೋಡಿಕೊಂಡು, ಹಾಗೆ ತಾಜ್ ಮಹಲ್ನ ಒಂದು ರೌಂಡ್ ಹಾಕ್ಕೊಂಡು ಬರೋಣತೆ. ಸೊ ಲೆಟ್ಸ್ ಗೋ. ಸೊ ಇದನ್ನು ನೋಡ್ಕೊಳ್ಳಿ, ತಾಜ್ ಮಹಲ್ ಎಂಟ್ರಿ ಆಗೋಕ್ಕೂ ಮುಂಚೆ ಗೇಟ್ ಇದು. ಸೊ ಇದೆಲ್ಲ ರೆಡ್ ಮಾರ್ಬಲಲ್ಲಿ ಮಾಡಿರೋದು. ಸೊ ಇದೆಲ್ಲ ನೋಡ್ಕೊಳ್ಳಿ, ತುಂಬ ಸುಂದರವಾಗಿದೆ. ವೆಲ್ಕಮ್ ಟು ತಾಜ್ ಮಹಲ್. ಸೊ ತಾಜ್ ಮಹಲ್ ನೋಡಿ ನೋಡಿ, ತಾಜ್ ಮಹಲ್. ಸೊ ಇವಾಗ ತಾಜ್ ಮಹಲ್ ಹತ್ರ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ತಾಜ್ ಮಹಲ್ ಮುಂದೆ ಇದ್ದೀನಿ. ಸೊ ಎಷ್ಟೊಂದು ಬ್ಯೂಟಿಫುಲ್ ಆಗೈತಲ್ಲ. ಸೊ ತಾಜ್ ಮಹಲ್ ಫುಲ್ಲು ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಿರೋದು. ಸೊ ಈ ತಾಜ್ ಮಹಲ್ನ ಇತಿಹಾಸ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲರೂ ಇತಿಹಾಸ ಓದಿರ್ತೀರ, ಓದಿಲ್ಲದವ್ರಿಗೆ ಇದು. ಸೊ ತಾಜ್ ಮಹಲು 1632ರಿಂದ 1652ನೇ ಏನು ಇಸ್ವಿಯಲ್ಲಿ ಈ ಸಂದರ್ಭದಲ್ಲಿ ಕಟ್ಟಲಾಗಿದೆ. ಸೊ ಮೇಲೆ ನೋಡಿ, ತಾಜ್ ಮಹಲ್ನ ಮೇಲ್ಗಡೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಕಂಬ ಥರ ಕಾಣಿಸ್ತಿದೆ ನೋಡಿ, ಅದು ಕಳಸ. ಅದು ಚಿನ್ನದಲ್ಲಿ ಮಾಡಿದ್ರಂತೆ. ಸೊ ಅದನ್ನು 19ನೇ ಶತಮಾನದಲ್ಲಿ ಅದನ್ನು ಚೇಂಜ್ ಮಾಡಿದ್ದಾರೆ. ಅದು ಚಿನ್ನದಿಂದ ಇವಾಗ ಅದು ಕಂಚಿಗೆ ಬದಲಾವಣೆ ಮಾಡಿದ್ರಂತೆ. ಸೊ ಮೇಲ್ಗಡೆ ಇರೋ ಏನು ಗುಮ್ಮಟ ಇದೆಯಲ್ಲ, ಆ ಗುಮ್ಮಟ ಈರುಳ್ಳಿ ಶೇಪಲ್ಲಿ ಏನೋ ಕಾಣಿಸುತ್ತೆ ಅಂದ್ಬಿಟ್ಟು ಈರುಳ್ಳಿ ಗುಮ್ಮಟ ಅಂತ ಏನೋ ಕರೀತಾರಂತೆ. ಸೊ ಅದೆಲ್ಲ ನಿಮಗೆ ಗೂಗಲಲ್ಲೇ ಸಿಗುತ್ತೆ ಸ್ನೇಹಿತರೆ. ನೋಡ್ರಿ, ತಾಜ್ ಮಹಲ್
ಇವಾಗ ಮೇನ್ ತಾಜ್ ಮಹಲ್ ಮೇಲ್ಗಡೆ ಹೋಗ್ಬೇಕಂದ್ರೆ 200 ರೂಪಾಯಿ ಎಕ್ಸ್ಟ್ರಾ, 50 ರುಪೀಸ್ ಬರೀ ಗಾರ್ಡನ್ಗೆ. ಯಾವಾಗಿಂದ ನೋಡಿದ್ದು ನಾವು ಬರೀ ಗಾರ್ಡನ್ನು. ಸೊ ಇವಾಗ ತಾಜ್ ಮಹಲ್ ಮೊಲೆಸಿಯಂ ಅಂತ ಇದೆ, ಅದು ಮೇಲ್ಗಡೆ ಹೋಗ್ಬೇಕಂದ್ರೆ ಇವಾಗ ಅದು ಸಮಾಧಿ ಮೇಲೆ ಹೋಗೋದಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಇವಾಗ ಸಮಾಧಿ ಹತ್ರ ಹೋಗಬೇಕು. ಸೊ ನೋಡಿ ಸ್ನೇಹಿತರೆ, ತಾಜ್ ಮಹಲ್ ಶಹಜಹಾನ್ ತನ್ನ ಹೆಂಡತಿ ಮುಮ್ತಾಜ್ಲ ನೆನಪಿಗೋಸ್ಕರ ಕಟ್ಟಿರೋ ಸಮಾಧಿ. ಸೊ ಇವಾಗ ಇಬ್ಬರ ಸಮಾಧಿ ಕೂಡ ಇದ್ರೊಳಗಡೆ ಇದೆ, ಮುಮ್ತಾಜ್ ಮತ್ತು ಶಹಜಹಾನ್ನ ಸಮಾಧಿ ಇದ್ರೊಳಗಡೆ ಇದೆ ಅಂತೆ. ಸೊ ಅದನ್ನು ನೋಡೋಕ್ಕೆ ಹೋಗೋಣಂತೆ. ನೋಡಿ ಸ್ನೇಹಿತರೆ, ತಾಜ್ ಮಹಲು ರೈಟು ಲೆಫ್ಟು ಫ್ರಂಟು ಬ್ಯಾಕು ಎಲ್ಲ ಕಡೆಯಿಂದ ಒಂದೇ ಥರ ಕಾಣಿಸುತ್ತೆ. ಸೊ ನೋಡಿ ಈ ಕಡೆಯಿಂದನೂ ಅದೇ ವ್ಯೂ, ನಾವು ಆ ಕಡೆ ನೋಡಿದ್ರಿಂದ ಅವಾಗ್ಲಿಂದನೂ ಆ ವ್ಯೂ ಇತ್ತು ಗಾರ್ಡನ್ ಕಡೆಯಿಂದ. ಸೊ ಆ ಕಡೆಗೆ ಹೋದರೂ ಅದೇ ಥರ ವ್ಯೂ ಇದೆಂತೆ. ಸೊ ಹಿಂದೆಯಿಂದ ನೋಡಿದ್ರೂ ಅದೇ ಥರ ಕಾಣಿಸುತ್ತೆ. ಸೊ ತಾಜ್ ಮಹಲು 4 ಕಡೆಯಿಂದನೂ ಒಂದೇ ಥರ ಕಾಣಿಸುತ್ತೆ. ಸೊ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾನೆ ಶಹಜಹಾನು ಕಟ್ಟಿಸಿದ್ದಾನೆ. ಸೊ ಈ ತಾಜ್ ಮಹಲ್ನ ಕಟ್ಟೋದಕ್ಕೆ ಸುಮಾರು ಸ್ನೇಹಿತರೆ 20,000ಕ್ಕೂ ಹೆಚ್ಚು ಜನ ಕೆಲಸ ಮಾಡಿದ್ರಂತೆ. ಸೊ ನೋಡಿ, ತಾಜ್ ಮಹಲ್ನ ಕಟ್ಟೋದಕ್ಕೆ 22 ವರ್ಷ ಹಿಡಿತಂತೆ. ಮತ್ತು 20,000ಕ್ಕೂ ಹೆಚ್ಚಿನ ಜನ ತಾಜ್ ಮಹಲ್ಗೋಸ್ಕರ ಕೆಲಸ ಮಾಡೋರೆ. ನೋಡಿ ತಾಜ್ ಮಹಲ್. ಸೊ ನೋಡ್ರಿ, ಇಲ್ಲಿ 4 ಮಿನಾರ್ಗಳು ತಾಜ್ ಮಹಲ್ ಸುತ್ತ ಇದ್ದಾವೆ. ಸೊ ಗೋಪುರ. ಸೊ ಸ್ನೇಹಿತರೆ, ಈ ತಾಜ್ ಮಹಲ್ ಬಂದು ಇಂಡೋ ಪರ್ಷಿಯನ್ ಹಾಗೂ ಇಸ್ಲಾಮಿಕ್ ಏನು ವಾಸ್ತುಶಿಲ್ಪ ಇದೆಯಲ್ಲ ಅದನ್ನು ಒಳಗೊಂಡಿದೆ ಅಂತ. ಫುಲ್ಲು ತಾಜ್ ಮಹಲ್ನ ಫ್ರಂಟಲ್ಲೆಲ್ಲ ಕೆಲವು ಕೆತ್ತನೆಗಳು ಮಾಡಿದ್ದಾರೆ ಮತ್ತು ಕೆಲವು ಚಿತ್ರಗಳನ್ನ ಬಿಡಿಸಿದ್ದಾರೆ. ಅದೆಲ್ಲ ತೋರಿಸ್ತೀನಿ ಹತ್ರ ಹೋಗಿ. ಸೊ ನೋಡಿ, ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನು ತುಂಬಾ ಹತ್ರದಲ್ಲಿದ್ದೀನಿ. ಇವಾಗ ತಾಜ್ ಮಹಲ್ ಮೇಲ್ಗಡೆ ಹೋಗೋಣ. ಸೊ ಅದು ಸಮಾಧಿ, ಅಲ್ಲೆಲ್ಲ ಒಳಗಡೆ ಹೋಗ್ಬಿಟ್ಟು ಬರ್ಬೋದು. ಸೊ ನೋಡ್ಕೊಂಬರೋಣ ಅಂತ ಬನ್ನಿ. ನೋಡಿ ಸ್ನೇಹಿತರೆ, ಅಮೃತ ಶಿಲೆಯ ತಾಜ್ ಮಹಲು. ಸೊ ಇದು ಫುಲ್ಲು ಸ್ಕ್ವೇರ್ ಟೈಪಲ್ಲಿ ಇರೋದು, ಅದ್ರ ಮೇಲ್ಗಡೆ ಸಮಾಧಿ ಮಾಡಿರೋದು. ಸೊ ಇದು ತಾಜ್ ಮಹಲ್ನ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ತಿರ್ಗಿಸ್ತೀನಿ. ಇಲ್ಲಿಂದ ಮೇಲ್ಗಡೆಗೆ ಸ್ಟೆಪ್ ಹತ್ಕೊಂಡು ಹೋಗಬೇಕು. ಸೊ ನೋಡಿ ಸ್ನೇಹಿತರೆ, ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಅಂತಿದ್ದಾರೆ ಇಲ್ಲಿ. ನೋಡ್ರಿ, ಇಲ್ಲಿಂದ ನೋಡೋಕೆ ಒಳ್ಳೆ ಇರುವೆಗಳು ಕಾಣಿಸ್ತಾವೆ ಗುರು. ಸೊ ಹಂಗೆ ನೋಡ್ಕೊಳ್ಳಿ, ತಾಜ್ ಮಹಲ್ ಮುಂದೆ ಇರೋಂಥ ಗಾರ್ಡನ್ನು. ಸೊ ತಾಜ್ ಮಹಲ್ ಸುತ್ತ 4 ಗೇಟ್ ಏನೋ ಮಾಡಿದ್ದಾರೆ, ಒಂದೊಂದು ಫೇಸು, ಒಂದೊಂದು ಸೈಡು, ಈಸ್ಟ್ ವೆಸ್ಟ್ ನಾರ್ತು ಸೌತು ಅಂತ. ಸೊ ಇವಾಗ ತಾಜ್ ಮಹಲ್ ಮುಂದೆ ಇದ್ದೀನಿ. ಸೊ ನೋಡ್ರಿಪ್ಪ, ಇದೆ ತಾಜ್ ಮಹಲ್. ಸೊ ಇದೇ ಥರ 4 ಮಿನಾರ್ಗಳು ಸುತ್ತ ತಾಜ್ ಮಹಲ್ ಸುತ್ತ ಇರೋದು. ಸೊ ನೋಡ್ರಿ, ಈ ಥರ ಇದಾಕೊಂಡು ಈ ಶೂ ಮೇಲ್ಗಡೆ ಏನೇ ಅಂತ ಗೊತ್ತಿಲ್ಲ, ಇದೊಂಥರ ಕೊಟ್ಟವ್ರೆ. ನನಗೆ ಅದ್ರ ಅರ್ಥನೇ ಆಗ್ತಾಯಿಲ್ಲ, ಅದೇನು ಅಂತ ನನಗೂ ಗೊತ್ತಿಲ್ಲ. ಸೊ ಆ ಥರ ಕವರ್ ಮಾಡ್ಕೊಂಡು ಶೂನೆಲ್ಲ ಗಲೀಜಾಗ್ದಂಗೆ ಓಡಾಡಬೇಕು. ಇದು ವೈಟ್ ಗ್ರೆನೈಡು, ಅಮೃತ ಶಿಲೆ ಕನ್ನಡದಲ್ಲಿ. ಸೊ ನೋಡ್ರಿ, ಸೊ ನೋಡ್ರಿ ಸ್ನೇಹಿತರೆ ನೋಡ್ರಿ, ಇದು ಒಂದೊಂದು ಮಿನಾರ್ಗೆ 3 ಸ್ಟೆಪ್ಸ್ ಇದ್ದಾವೆ. 3 ಸ್ಟೆಪ್ಸ್ ಆದಮೇಲೆ ಒಂದು ಗೋಪುರ, ಅದ್ರ ಮೇಲ್ಗಡೆ ಒಂದು ಚಿಕ್ಕದೊಂದು ಕಳಸ ಥರ ಮಾಡಿದ್ದಾರೆ. ಇದೆಲ್ಲ ಬಂದು ಪರ್ಷಿಯನ್ ಶೈಲಿಯಲ್ಲಿ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಇರುವಂಥದ್ದು. ಸೊ ನೀವೆಲ್ಲ ನೋಡ್ತಾ ಇರ್ತೀರಲ್ಲ, ಮಸೀದಿಗಳ ಹತ್ರ ಎಲ್ಲ ಯಾವ ಥರ ಇರುತ್ತೋ ಅದೇ ಥರನೇ ಇಲ್ಲೂ ಇದೆ. ಸ್ಪೆಷಲ್ ಇಲ್ಲ, ಇದು ಮೇಲ್ಗಡೆ ಹೋಗಿ ಡೋರ್ಗಳಿದ್ದಾವೆ. ಸೊ ಇವೆಲ್ಲ ಕ್ಲೋಸು, ನಾವು ಹೊರಗಡೆಯಿಂದನೇ ನೋಡೋದಷ್ಟೇ. ಸೊ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಡೋರ್ ಇದ್ದಾವೆ. 4 ಮಿನಾರ್ಗೂ ಡೋರ್ಗಳಿದ್ದಾವೆ. ಸೊ ಹಾಗೆ ನೋಡ್ರಿ, ಗೇಟ್ಗಳು ನೋಡಿ ಯಾವ ಥರ ಕಾಣಿಸುತ್ತೆ. ಇದೆಲ್ಲ ತಾಜ್ ಮಹಲ್ ಸುತ್ತ ಇರೋಂಥ ಕೋಟೆ ಅದು ಫುಲ್ಲು ಬಂದು ರೆಡ್ ಮಾರ್ಬಲಲ್ಲಿ ಕಟ್ಟಿರೋದು. ಅದ್ರ ನೋಡಿ, ಇದು ರೆಡ್ ಮಾರ್ಬಲಲ್ಲಿ ಇರುವಂಥದ್ದು. ಸೊ ತುಂಬ ಸುಂದರವಾಗಿದ್ದಾವಪ್ಪ ಇವ್ರದ್ದೆಲ್ಲ ಕಟ್ಟಡಗಳಂತೂ ಸೂಪರು. ಸೊ ಇದ್ರ ಹಿಂದೆ ತಾಜ್ ಮಹಲ್ ಹಿಂದೆ ಇರೋದು ಯಮುನಾ ನದಿ. ನಿಮಗೆಲ್ಲ ಗೊತ್ತು, ಪಾಠ ಪುಸ್ತಕಗಳಲ್ಲಿ ಓದಿರ್ತೀರಾ. ಓದಿಲ್ಲ ಅಂದರೆ ನೋಡಿ ತೋರಿಸ್ತೀನಿ ಆಮೇಲಿಂದ. ಸೊ ನೋಡ್ರಿ, ಸೊ ಇದು ತಾಜ್ ಮಹಲ್ನ
ದೃಶ್ಯ. ಸೊ ನೋಡಿ ಸ್ನೇಹಿತರೆ, ತಾಜ್ ಮಹಲ್ನ ಹತ್ರಕ್ಕೆ ಹೋಗಿ ಟಚ್ ಮಾಡ್ತೀನಿ ಇವಾಗ. ಸೊ ನೋಡಿ, ಇದೆಲ್ಲನೂ ಒಂದೊಂದು ಪೀಸ್ ಗ್ರೆನೇಟ್ ಪೀಸ್ಗಳನ್ನ ಸಪ್ರೇಟಾಗಿ ಹಾಕಿ ಮಾಡಿರೋವಂಥದ್ದು ಡಿಸೈನ್ಗಳು. ನೋಡ್ರಿ, ನೋಡೋದಕ್ಕೆ ಚಿನ್ನದ ಥರನೇ ಕಾಣಿಸ್ತದೆ, ನೋಡಿದ್ರೆ ಚಿನ್ನ ಅಲ್ಲ. ನೋಡ್ರಿ ಎಷ್ಟು ನೀಟಾಗಿ ಒಂದೊಂದು ನೀಟಾಗಿ ಕೂರಿಸಿ ಮಾಡಿದ್ದಾರೆ ಡಿಸೈನ್ಸು. ಸೊ ಬ್ಯೂಟಿಫುಲ್ ಆಗಿದ್ದಾವೆ ನೋಡ್ರಿ. ಸೊ ಇಲ್ಲಿ ನೋಡಿ ಇಷ್ಟು ನೀಟಾಗಿದ್ದಾವೆ. ಸೊ ಇದ್ರ ಮೇಲೆಲ್ಲ ಇಷ್ಟು ಬಳ್ಳಿಗಳ ಟೈಪಲ್ಲೆಲ್ಲ ಇದು ಮಾಡಿದ್ದಾರೆ ಕೆತ್ತನೆಗಳು. ಸೊ ಅದೆಲ್ಲ ನೋಡಿ ಇದೆಲ್ಲ ತುಂಬ ವರ್ಷಗಳು ತಗೊಂಡು ಮಾಡಿರೋದು ನೋಡಿ. ಇದ್ರ ಮೇಲೆಲ್ಲ ಬಳ್ಳಿಗಳ ಥರ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಸೊ ನಿಮಗೆ ಗೂಗಲಲ್ಲಿ ಕೂಡ ಸಿಗುತ್ತೆ ಇದ್ರದ್ದು ಏನೇನು ಕತೆ ಇತಿಹಾಸ ಎಲ್ಲ ಫುಲ್ಲು ಸಿಗುತ್ತೆ. ಸೊ ನೋಡ್ರಿ ಎಷ್ಟು ವೈಟ್ ಆಗಿದೆ. ನಾರ್ಮಲಿ ಇದೆಲ್ಲ ಪಾಲಿಶ್ ಕೂಡ ಮಾಡಿದ್ದಾರೆ ಅನ್ಸುತ್ತೆ. ಇದ್ರ ಮೇಲೆ ಮಾರ್ಕ್ ಬೇರೆ ಇದಾವೆ ಪಾಲಿಶಿಂಗ್ ಆಗಿರೋದು. ಅಮೃತ ಶಿಲೆ ನೋಡೋ ಗ್ಲಾಸ್ ಥರ ಕಾಣಿಸ್ತೈತೆ ಗುರು. ಇದು ಮೇಲೆಲ್ಲ ಗ್ಲಾಸ್ ಪಳ ಹೊಳಿತೈತೆ. ಹಾಂ, ಸೊ ನೋಡ್ರಿ ಬೆಳಕಿಗೆ ಯಾವ ಥರ ಹೊಳಿತೈತೆ, ರಿಫ್ಲೆಕ್ಟ್ ಆಗ್ತೈತೆ ಗ್ಲಾಸ್ ಥರ. ಸೊ ಬ್ಯೂಟಿಫುಲ್ ಆಗೈತೆ. ಸೊ ನೋಡ್ಬೋದು ನೀವೆಲ್ಲ ಡಿಸೈನ್ಸ್ ಎಲ್ಲ. ಸೊ ನೋಡಿ ಇದ್ರ ಮೇಲೆಲ್ಲ ಇಸ್ಲಾಮಿಕ್ ಇದರಲ್ಲಿ ಬರೆದಿದ್ದಾರೆ. ಇದ್ರ ಮೇಲೆ ಬರೆದಿರೋದು ನಿಮಗೆ ಆಮೇಲಿಂದ ಹೇಳ್ತೀನಿ ನಾನು ಏನಂತ. ಇದ್ರ ಮೇಲೆಲ್ಲ ಬರೆದಿದ್ದಾರೆ ನೋಡಿ, ಇಸ್ಲಾಮಿಕ್ ಲಿಪಿಯಲ್ಲಿ ಬರೆದಿರೋದು. ಸೊ ನನಗಿಲ್ಲಿ ಅರ್ಥ ಆಗಲ್ಲ ಅದನ್ನು ಏನು ಅಂತ ನಾನು ಕನ್ನಡದಕ್ಕೆ ಹೇಳ್ತೀನಿ ಅದು ಆಮೇಲಿಂದ. ಸೊ ಕಾಯ್ತಾ ಇರಿ. ಸೊ ನೋಡಿ ಸ್ನೇಹಿತರೆ, ಇದು ದೊಡ್ಡ ಐವಾನ್, ಇದೇ ಎಂಟ್ರಿ. ಸೊ ಏನಿದೆಯಲ್ಲ ಈ ಶೇಪಿಗೆ ಐವಾನ್ ಅಂತ ಕರೀತಾರಂತೆ. ಸೊ ನೋಡ್ರಿ, ಇದು ಬಂದು ಇಂಡೋ ಇಸ್ಲಾಮಿಕ್ ಹಾಗೂ ಪರ್ಷಿಯನ್ ಸ್ಟೈಲಲ್ಲಿ ಆರ್ಕಿಟೆಕ್ಚರಿಂಗ್ ಸ್ಟೈಲಲ್ಲಿ ಇರೋದು. ವಾಸ್ತುಶಿಲ್ಪದ ಒಂದು ಕರಲ ಕುಶಲತೆಯನ್ನು ಇಲ್ಲಿ ಮೆರೆದುಬಿಟ್ಟವ್ರೆ. ಸೊ ನೋಡ್ರಿ, ಇಲ್ಲೂ ಕೂಡ ಬರೆದಿದ್ದಾರೆ ನೋಡಿ, ಸಾಕಾಗಿದೆಲ್ಲ. ಸೊ ಸ್ನೇಹಿತರೆ, ನಾನು ಅವಾಗಲೇ ಹೇಳಿದ್ನಲ್ಲ ಇದ್ರ ಮೇಲೆ ಕೆಲವು ಕೆತ್ತನೆಗಳೆಲ್ಲ ಮಾಡಿದ್ದಾರೆ ಅಂತ. ನೋಡಿ ಇಲ್ಲಿ ಹೂ ಬಳ್ಳಿ ಶೇಪಲ್ಲೆಲ್ಲ ಕೆತ್ತನೆಗಳನ್ನ ಆಗಿನ ಕಾಲದಲ್ಲಿ ಮಾಡೋದಕ್ಕೆ ತುಂಬ ಟೈಮ್ ತಗೊಂಡು ಮಾಡಿರುವಂಥದ್ದು. ಸೊ ನೋಡಿ ಸ್ನೇಹಿತರೆ, ಇದೇ ಯಮುನಾ ನದಿ. ಸೊ ತಾಜ್ ಮಹಲ್ನ ಪಕ್ಕದಲ್ಲಿ ಹರಿಯುವಂಥ ಒಂದು ನದಿ ಯಮುನಾ ನದಿ. ಸೊ ಇದ್ರ ಪಕ್ಕದಲ್ಲಿ ಕಟ್ಸಿರೋದು ತಾಜ್ ಮಹಲ್ನ. ಸೊ
ಈ ತಾಜ್ ಮಹಲ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.